11 ಗಂಟೆಗೆ ರಾಹುಲ್ ಇಂಟರ್ನೆಟ್ ಅಲ್ಲಿ ಏನೋ ನೋಡ್ತಾ ಇರ್ತಾನೆ. ಈ ಎಐ ಬಗ್ಗೆ ತುಂಬಾ ಕೇಳಿದ್ದೀನಿ. ಇವತ್ತು ನಾನು ನೋಡೇ ಬಿಡ್ತೀನಿ ಇದ್ರಲ್ಲಿ ಅಂತದ್ದೇನಿದೆ ಅಂತ. ಅವನು ಎಐ ವೆಬ್ಸೈಟ್ ಓಪನ್ ಮಾಡ್ತಾನೆ ಮತ್ತೆ ಅವನ ಮುಂದೆ ಒಂದು ಇಂಟರ್ಫೇಸ್ ಬರುತ್ತೆ. ಇದೇನಿದು? ನಿಮಗೆ ನಿಮ್ಮ ಭವಿಷ್ಯವನ್ನ ಹೇಳುತ್ತೆ ಈ ಎಐ ಅವತಾರ್. ಏನಾಗತ್ತೆ ನಿಮ್ಮ ಮುಂದಿನ ಜೀವನದಲ್ಲಿ ತಿಳ್ಕೋಬೇಕು ಅಂದ್ರೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನನಗೂ ಇದೇ ಬೇಕಾಗಿತ್ತು. ಈಗ ಎಐ ಅವತಾರ್ ಭವಿಷ್ಯ ಕೂಡ ಹೇಳುತ್ತಾ? ನೋಡೋಣ ಇದು ಹೇಗ್ ವರ್ಕ್ ಆಗತ್ತೆ ಅಂತ. ಅವನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ದ. ಆಗ ಇನ್ನೊಂದು ಹೊಸ ಪೇಜ್ ಓಪನ್ ಆಗತ್ತೆ ಮತ್ತೆ ಅವನಿಗೆ ಒಂದು ಎಐ ಅವತಾರ್ ಕಾಣಿಸತ್ತೆ. ನಾನು ಎಐ ಅವತಾರ್ ಆಸ್ಟ್ರಾಲಜರ್. ಹೇಳಿ, ನಿಮಗೇನ್ ತಿಳ್ಕೋಬೇಕಿತ್ತು? ನನಗೆ ಕೇವಲ 2 ವಿಷಯ ತಿಳ್ಕೋಬೇಕಾಗಿತ್ತು. ಮೊದಲನೇದು, ನನಗೆ ಜಾಬ್ ಯಾವಾಗ ಸಿಗತ್ತೆ, ಮತ್ತೆ ಎರಡನೇದು, ನನಗೆ ಫ್ಯೂಚರ್ ಅಲ್ಲಿ ರಿಯಾ ನನ್ನ ಗರ್ಲ್ಫ್ರೆಂಡ್ ಆಗ್ತಾಳಾ? ಈ 2 ಪ್ರಶ್ನೆಗಳಿಗೆ ಉತ್ತರ ನಿಮಗ್ ಸಿಗುತ್ತೆ. ಆದ್ರೆ ನೀವು ಒಂದು ಗೇಮ್ ನ ಆಡ್ಬೇಕು. ನೀವು ನಿಮ್ಮ 2 ಸ್ನೇಹಿತರ ಹೆಸರನ್ನ ತಗೊಳ್ಳಿ. ಆಗ ಈ ಗೇಮ್ ಶುರು ಆಗತ್ತೆ. ಮತ್ತೆ ನೀವು ಗೇಮ್ ನ ಶುರು ಮಾಡಾದ್ಮೇಲೆ ಆ ಗೇಮ್ ಇಂದ ಎಕ್ಸಿಟ್ ಆಗೋಕ್ಕಾಗಲ್ಲ. ಓಕೆ, ನನ್ನ ಒಬ್ಬ ಸ್ನೇಹಿತನ ಹೆಸರು ಮಾಯಾಂಕ್, ಇನ್ನೊಬ್ಬನ ಸ್ನೇಹಿತನ ಹೆಸರು ನಿತಿನ್. ಸರಿ, ನಾಳೆ ಸಂಜೆ ಮಾಯಾಂಕ್ ಅವನ್ ಗರ್ಲ್ ಫ್ರೆಂಡ್ ಜೊತೆ ಮೂವಿ ನೋಡಕ್ ಹೋಗ್ತಾನೆ. ಮತ್ತೆ ಮೂವಿ ಆಗಿ 1 ಗಂಟೆ ಅಷ್ಟೊತ್ತಿಗೆ ಅವನ ಪ್ರಾಣ ಹೋಗ್ಬಿಡತ್ತೆ. ಇದನ್ನ ಕೇಳಿ ರಾಹುಲ್ಗೆ ಆಶ್ಚರ್ಯ ಆಗತ್ತೆ. ಏನ್ ಮಾತಾಡ್ತಿದ್ಯಾ? ಇದೇ ಗೇಮ್. ನಾಳೆ ಸಂಜೆ ನಿಮ್ಮ ಸ್ನೇಹಿತ ಮಾಯಾಂಕ್ ಜೊತೆ ಹೋಗಿ ಅವನು ಇಂಟರ್ವಲ್ ಆಗೋಕ್ಕೂ ಮೊದ್ಲು ಅವನನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು. ಒಂದ್ ವೇಳೆ ನೀನ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ಅವನು ಖಂಡಿತವಾಗ್ಲೂ ಪ್ರಾಣ ಕಳ್ಕೊತಾನೆ. ನಾಳೆ ರಾತ್ರಿ 10 ಗಂಟೆಗೆ ಮತ್ತೆ ನಿನ್ನನ್ನ ನಾನ್ ಭೇಟಿ ಮಾಡ್ತೀನಿ. ಇದನ್ನ ಹೇಳ್ತಿದ್ದಾಗೆ ಪೇಜ್ ತಂತಾನೆ ಕ್ಲೋಸ್ ಆಗೋಯ್ತು. ರಾಹುಲ್ ರಿಫ್ರೆಶ್ ಮಾಡ್ತಾನೆ, ಆದ್ರೂ ಅದು ಮತ್ತೆ ಓಪನ್ ಆಗಲ್ಲ. ಇದಂತೂ ತುಂಬಾ ದೊಡ್ಡ ಸ್ಪ್ಯಾಮ್ ಇರ್ಬೇಕು. ಈ ತರ ಹೇಳಿ ಅವನು ಮೊಬೈಲ್ ನ ಪಕ್ಕಕ್ಕಿಟ್ಟು ಮಲಗ್ಬಿಡ್ತಾನೆ. ಮಾರನೇ ದಿನ ಸಂಜೆ 7 ಗಂಟೆ ಆಗಿತ್ತು. ಆಗ ರಾಹುಲ್ ಒಂದು ಶಾಪಿಂಗ್ ಸೆಂಟರ್ ಅಲ್ಲಿ ಇರ್ತಾನೆ. ಅವನು ನೋಡ್ತಾನೆ, ಆ ಶೆಲ್ಫ್ ಅಲ್ಲಿ ಇಟ್ಟಿರೋ ಒಂದು ಪುಸ್ತಕದ ಕವರ್ ಪೇಜ್ ಅಲ್ಲಿ ಅದೇ ಎಐ ಕಾಣಿಸ್ತಿರುತ್ತೆ. ಇದು ಅದೇ ಎಐ ಅವತಾರ್ ಅಲ್ವಾ? ರಾಹುಲ್ ಆ ಪುಸ್ತಕನ ಇನ್ನೇನ್ ತಗೋಬೇಕು ಅಂತಿರ್ತಾನೆ. ಅಷ್ಟರಲ್ಲಿ ಆ ಅವತಾರ್ ಮಾತಾಡ್ತಾನೆ. ರಾಹುಲ್, ನಿನ್ನ ಹತ್ರ ಕೇವಲ ಅರ್ಧ ಗಂಟೆ ಇದೆ. ಕಾಪಾಡು ಮಾಯಾಂಕ್ನ. ರಾಹುಲ್ ಇದನ್ನ ನೋಡಿ ಹೆದರ್ ಬಿಡ್ತಾನೆ ಮತ್ತೆ ತಾನು ಹಿಂದೆ ಹೆಜ್ಜೆ ಹಾಕಕ್ ಶುರು ಮಾಡ್ತಾನೆ. ಅವನು ಜೋರಾಗಿ ಉಸಿರಾಡ್ತಾ ಇರ್ತಾನೆ. ಆ ಪುಸ್ತಕ ಈಗ ನಾರ್ಮಲ್ ಆಗಿ ಕಾಣಿಸ್ತಾ ಇರತ್ತೆ. ಈಗ ಅದ್ರ ಮೇಲೆ ಅವತಾರ್ ಮಾಯ ಆಗೋಗ್ಬಿಟ್ಟಿರತ್ತೆ. ಈ ಘಟನೆ ಅಂತೂ ರಾಹುಲ್ಗೆ ತುಂಬಾನೇ ಹೆದರ್ಸ್ಬಿಟ್ಟಿರತ್ತೆ. ಅವನು ಮಾಲ್ ಇಂದ ಆಚೆ ಬಂದು ಅವನು ಮಯಾಂಕ್ಗೆ ಕಾಲ್ ಮಾಡ್ತಾನೆ. ಮಯಾಂಕ್, ನೀನ್ ಎಲ್ಲಿದ್ಯಾ ಈಗ? ಇವತ್ತು ಫ್ರೈಡೆ ಅಲ್ವಾ, ಅದಕ್ಕೆ ನಾನ್ ಮೇಘನಾಗೆ ಅಪ್ಸರ ಸಿನಿಮಾಸ್ ಅಲ್ಲಿ ಸಿನಿಮಾ ತೋರ್ಸಕ್ ಬಂದಿದ್ದೀನಿ. ಹಾಂಟೆಡ್ ಮ್ಯಾನ್ಷನ್. ಓ ಮೈ ಗಾಡ್, ಮಯಾಂಕ್, ನೀನ್ ಈಗಿಂದೀಗ್ಲೇ ಹೊರಗಡೆ ಬಾ ಅಲ್ಲಿಂದ. ಆ ಸಿನಿಮಾನ ನೋಡ್ಬೇಡ. ಅಯ್ಯೋ ಗುರು, ಹಾರರ್ ಸಿನಿಮಾ ನಾವ್ ನೋಡ್ತಿದೀವಿ, ನೀನ್ ಭಯ ಪಡ್ತಿದೀಯ. ನನ್ ಮಾತ್ ಕೇಳು. ಒಂದ್ ವೇಳೆ ನೀನ್ ಅಲ್ಲಿಂದ ಈಗ ಹೊರಗೆ ಬರ್ಲಿಲ್ಲ ಅಂದ್ರೆ ನೀನು ಸತ್ತು ಹೋಗ್ಬಿಡ್ತೀಯ. ಚೆನ್ನಾಗಿದೆ ತಮಾಷೆ. ಈ ಮಾತನ್ನ ಹೇಳಿ ಮಯಾಂಕ್ ಕಾಲ್ ಕಟ್ ಮಾಡ್ತಾನೆ. ನಾನು ಈಗ್ಲೇ ಅಲ್ಲಿಗೆ ಹೋಗ್ಬೇಕು. ಅವ್ನ್ ಮೂವಿ ನೋಡಕ್ ಹೋಗ್ತಾನೆ ಅನ್ನೋ ಆಸ್ಟ್ರಾಲಜಿ ಸತ್ಯ ಆಗಿರುವಾಗ ಅವ್ನ್ ಸತ್ತು ಹೋಗೋದು ಕೂಡ ಸತ್ಯನೇ. ಮಯಾಂಕ್ ಮತ್ತೆ ಮೇಘನ ಇಬ್ರು ಮೂವಿ ನೋಡ್ತಾ ಇರ್ತಾರೆ. ಆಗ ಅವ್ರ ಮುಂದಿನ ಸೀಟಲ್ಲಿ ಕೂತಿರೋ ಇಬ್ರು ಕಪಲ್ ಎದ್ದು ನಿಂತು ಬಿಡ್ತಾರೆ. ಅಯ್ಯೋ ಗುರು, ನೀವ್ ಯಾಕೆ ನಿಂತ್ಕೊಂಡ್ರಿ? ಕೂತ್ಕೊಂಡ್ ನೋಡಿ, ನಮಗ್ ಮೂವಿ ಕಾಣಿಸ್ತಾನೆ ಇಲ್ಲ. ಇದನ್ನ ಕೇಳಿ ಅವ್ರು ಏನು ಉತ್ತರ ಕೊಡೋದಿಲ್ಲ. ಆದ್ರೆ ಅವರ ನಗು ಮಾತ್ರ ಮಯಾಂಕ್ಗೆ ಕೇಳ್ಸತ್ತೆ. ಆಗ ಆ ಹುಡುಗಿ ಮತ್ತೆ ಆ ಹುಡುಗ ಇಬ್ರು ಹಿಂದೆ ತಿರುಗಿ ಮಯಾಂಕನ ನೋಡ್ತಾರೆ. ಅವರಿಬ್ಬರ ಮುಖಗಳು ನೀಲಿ ಆಗ್ಬಿಟ್ಟಿರತ್ತೆ ಮತ್ತೆ ಕಣ್ಣುಗಳು ಕೆಂಪಗೆ ಹೊಡಿತಿರುತ್ತೆ. ಅವರು ಮಯಾಂಕನ ನೋಡಿ ತುಂಬಾ ಭಯಂಕರವಾಗಿ ನಗ್ತಾ ಇರ್ತಾರೆ ಮತ್ತೆ ಅವರ ಬಾಯಿಂದ ರಕ್ತ ಜಿನುಗ್ತಾ ಇರುತ್ತೆ. ಮಯಾಂಕ್ ಮತ್ತೆ ಮೇಘನ ಜೋರಾಗಿ ಕಿರ್ಚ್ಕೊಂಡು ಅವ್ರ ಜಾಗದಿಂದ ಎದ್ದು ನಿಂತ್ಕೋತಾರೆ. ಈ ಕಡೆ ರಾಹುಲ್ ಕೂಡ ಹಾಲ್ಗೆ ಬಂದಿರ್ತಾನೆ. ಅವನು ಹಾಲ್ನ ಬಾಗಿಲು ತೆಗಿತಿದ್ದ ಹಾಗೆ ಅವನು ತನ್ನ ಕಣ್ಣು ಮುಂದೆ ತುಂಬಾ ಭಯಂಕರವಾದ ದೃಶ್ಯನ ನೋಡ್ತಾನೆ. ಮಯಾಂಕ್ನ ತಲೆ ಇಲ್ಲದ ಶರೀರ ನೆಲದ ಮೇಲೆ ಬಿದ್ದಿರುತ್ತೆ ಮತ್ತೆ ಮೇಘನ ಅವನ ಶವದ ಮುಂದೆ ಅಳ್ತಾ ಇರ್ತಾಳೆ.
ಮಯಾಂಕ್. ರಾಹುಲ್ಗೆ ಕಾಲ್ ಕೆಳಗೆ ನೆಲನೇ ಕುಸ್ದಂಗಾಗತ್ತೆ. ರಾತ್ರಿ 10 ಗಂಟೆ ಸಮಯದಲ್ಲಿ ಅವನು ತನ್ನ ಕೋಣೆಯಲ್ಲಿ ಕೂತ್ಕೊಂಡು ಇದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಇವತ್ತು ಏನೆಲ್ಲ ಆಯ್ತೋ ಅದೆಲ್ಲ ಹೇಗಾಯ್ತು ಅಂತ. ಆಗ ಅವನ ಮೊಬೈಲ್ ರಿಂಗ್ ಆಗತ್ತೆ. ಅವನು ಮೊಬೈಲ್ ತಗೋತಾನೆ. ಆಗ ಅದೇ AI ಅವತಾರ್ ಮತ್ತೆ ಅವನಿಗೆ ಕಾಣಿಸತ್ತೆ. ನನ್ ಸ್ನೇಹಿತ ಮಯಾಂಕ್ ತೀರ್ಕೊಂಡ. ಅವನ್ ಯಾಕೆ ಸಾಯಿಸ್ದೆ ನೀನು? ಮತ್ ಹೇಗ್ ಸಾಯಿಸ್ದೆ? ಮತ್ತೆ ನೀನು ಕೇವಲ ಒಂದು AI ಅವತಾರ ಅಲ್ವಾ? ನೀನ್ ಹೇಗ್ ಸಾಯಿಸೋಕ್ ಸಾಧ್ಯ? ಈಗ ಏನಾಯ್ತು ಅದನ್ನೆಲ್ಲ ಬಿಟ್ಬಿಡು. ಈಗ ನಾನು ಈ ಗೇಮ್ ನ 2ನೇ ರೌಂಡ್ ಬಗ್ಗೆ ಹೇಳ್ತೀನಿ. ಇದು ನಿನ್ನ 2ನೇ ಗೆಳೆಯ ನಿತಿನ್ ನ ಬಗ್ಗೆ. ಇಲ್ಲ, ನಾನು ಯಾವ ಗೇಮ್ನು ಆಡಲ್ಲ. ಈಗ ನೀನು ಎಕ್ಸಿಟ್ ಆಗೋಕ್ಕಾಗಲ್ಲ. ಗಮನ ಕೊಟ್ಟು ಕೇಳು. ನಾಳೆ ನಿನ್ ಗೆಳೆಯ ನಿತಿನ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾನೆ. ಪ್ರಪೋಸ್ ಮಾಡಿ 3 ನಿಮಿಷದ ಒಳಗೆ ಅವನು ತೀರ್ಕೊಬಿಡ್ತಾನೆ. ನೀನ್ ಹೋಗಿ ಅವನು ಪ್ರಪೋಸ್ ಮಾಡೋದನ್ನ ತಡಿಬೇಕು. ಮತ್ತೆ ಈ ವಿಚಾರದಲ್ಲಿ ನೀನು ಮೊಬೈಲ್ ಏನಾದ್ರೂ ಯೂಸ್ ಮಾಡಿದ್ರೆ ಅವನ್ ಜೊತೆ ಅವನ್ ಗರ್ಲ್ ಫ್ರೆಂಡ್ ಕೂಡ ಸತ್ತು ಹೋಗ್ತಾಳೆ. ಗೆಟ್ ಸೆಟ್ ಗೋ. ಇದನ್ನ ಹೇಳಿ ಆ ಅವತಾರ್ ಮಾಯ ಆಗ್ಬಿಡತ್ತೆ. ಮತ್ತೆ ರಾಹುಲ್ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ನಿತಿನ್ ಮುಂಬೈಯಲ್ಲಿರ್ತಾನೆ. ನನಗೆ ಅಲ್ಲಿಗೆ ಹೋಗೋದಕ್ಕೆ 14 ಗಂಟೆ ಬೇಕು. ರಾಹುಲ್ ತಕ್ಷಣ ತನ್ನ ಕಾರನ್ನ ತೆಗೆದು ಮುಂಬೈ ಕಡೆಗೆ ಹೊರಟೇ ಬಿಡ್ತಾನೆ. ನಾನ್ ಸ್ಟಾಪ್ 12 ಗಂಟೆ ಡ್ರೈವ್ ಮಾಡಿದ್ಮೇಲೆ ಅವನು ಬೆಳಗ್ಗೆ 10:30 ಗಂಟೆಗೆ ಮುಂಬೈ ತಲುಪ್ತಾನೆ. ಅವನ್ ಮನೇಲೇ ಇರ್ಲಿ ಅಂತ ಬೇಡ್ಕೋತಿದ್ದೀನಿ. ಅವನು ಕಾಲಿಂಗ್ ಬೆಲ್ ಒತ್ತುತ್ತಾನೆ. ಆಗ ಒಂದು ಹುಡುಗಿ ಬಾಗಿಲು ತೆಗಿತಾಳೆ. ಅರೆ, ರಾಹುಲ್ ಅಣ್ಣ ನೀನಾ? ಬಾ, ಒಳಗ್ ಬಾ. ನಟಾಶಾ, ನಿತಿನ್ ಎಲ್ಲಿದ್ದಾನೆ? ನಾನು ಅವನ ಹತ್ರ ಬೇಗ ಮಾತಾಡ್ಬೇಕು. ನಿತಿನ್ ಅಣ್ಣ ಬೆಳಗ್ಗೆನೆ ಎಲ್ಲೋ ಹೋಗಿದ್ದಾನೆ. ನೀವ್ ಒಳಗ್ ಬನ್ನಿ, ನಾನು ಅವನಿಗೆ ಕಾಲ್ ಮಾಡ್ತೀನಿ. ಬೇಡ ಬೇಡ, ಕಾಲ್ ಮಾಡ್ಬೇಡ. ನನಗೊಂದು ಅಂದಾಜಲ್ಲಾದ್ರೂ ಹೇಳು, ಅವ್ನ್ ಎಲ್ಲಿಗೆ ಹೋಗಿರ್ತಾನೆ ಅಂತ. ನಿಮ್ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ ಅನಿಸ್ತಿದೆ. ಅವ್ರನ್ನ ಮೀಟ್ ಮಾಡ್ಬೇಕು ಅಂತೀರಾ, ಮತ್ತೆ ಕಾಲ್ ಮಾಡೋದು ಬೇಡ ಅಂತಿದ್ದೀರಾ. ನಾನ್ ನಿನಗೆ ಹೇಗ್ ಅರ್ಥ ಮಾಡಿಸ್ಲಿ? ನಾನು ಮೊಬೈಲ್ ಯೂಸ್ ಮಾಡಕ್ ಆಗಲ್ಲ, ಅದು ಅವನನ್ನ ತಲುಪೋದಕ್ಕೆ. ನನ್ಗೆ ನೀವ್ ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ. ನಿನಗೆ ಯಾವ್ದಾದ್ರು ಹುಡುಗಿ ಬಗ್ಗೆ ಗೊತ್ತಾ? ಅದು ನಿತಿನ್ ಇಷ್ಟಪಡ್ತಾ ಇರೋಳು. ಅಯ್ಯೋ ಹಾ, ನೆನ್ಪಾಯ್ತು. ದಿವ್ಯಾ ಅಂತ ಒಬ್ಳು ಅವನ ಆಫೀಸಲ್ಲಿ ಕೆಲ್ಸ ಮಾಡ್ತಾಳೆ. ಇವತ್ತು ಅವರು ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತಿದ್ದಾರೆ. ಓ ಶಿಟ್, ನಿನಗಿದಾದ್ರೂ ಗೊತ್ತಿದ್ಯಾ ಅವನು ಎಲ್ಲಿ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾನೆ ಅಂತ? ಹಾ, ಲವರ್ಸ್ ಪಾಯಿಂಟ್ ಅಲ್ಲಿ. ಆದ್ರೆ ಯಾವ ಲವರ್ಸ್ ಪಾಯಿಂಟ್ ಅದು ನನಗೆ ಗೊತ್ತಿಲ್ಲ. ನೀನು ನನ್ ಜೊತೆ ಬಾ ಬೇಗ. ಹಾ ಸರಿ, ನಾವ್ ಅವ್ರನ್ನ ಹುಡುಕ್ಬೇಕು, ಆದ್ರೆ ಕಾಲ್ ಮಾಡ್ಬಾರ್ದು. ನೀವಂತೂ ರಾಹುಲ್ ಅಣ್ಣ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ. ಸಂಜೆ 7 ಗಂಟೆಗೆ ಲವರ್ಸ್ ಪಾಯಿಂಟ್ ಅಲ್ಲಿ ನಿತಿನ್ ದಿವ್ಯಾ ಕೈ ಹಿಡ್ಕೊಂಡು ಸುತ್ತಾಡ್ತಾ ಇರ್ತಾನೆ. ಸಮುದ್ರದ ತೀರದಲ್ಲಿ ನಿಂತ್ಕೊಂಡು ಅವನು ದಿವ್ಯಾ ಕಣ್ಣುಗಳನ್ನೇ ನೋಡ್ತಾ ಇರ್ತಾನೆ. ದಿವ್ಯಾ, ಇವತ್ ನಾನ್ ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು. ದಿವ್ಯಾ, ನಾನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನನ್ನ ಮದ್ವೆ ಆಗ್ತೀಯಾ? ಈ ಮಾತನ್ನ ಕೇಳಿ ದಿವ್ಯಾಗೆ ತುಂಬಾ ಖುಷಿ ಆಗತ್ತೆ. ಅವಳು ತಕ್ಷಣ ನಿತಿನ್ನ ತಬ್ಕೋತಾಳೆ. ನಿತಿನ್ ಮುಖದಲ್ಲಿ ಇದ್ದ ಮುಗುಳ್ನಗೆ ಈಗ ದುಪ್ಪಟ್ಟಾಗ್ಬಿಡತ್ತೆ. ಥ್ಯಾಂಕ್ ಯು ದಿವ್ಯಾ, ನೀನ್ ನೋಡ್ತಾ ಇರೋ, ನಾನ್ ನಿನ್ಗೆ ಯಾವ ವಿಚಾರದಲ್ಲಿ ಕೂಡ ಏನು ಕಮ್ಮಿ ಮಾಡಲ್ಲ. ಆಗ ಸಮುದ್ರದ ಒಳಗಿಂದ ಒಬ್ಬ ದೊಡ್ಡ ರಾಕ್ಷಸ ಬರ್ತಾನೆ. ಅವನ ಪೂರ್ತಿ ದೇಹ ಕೆಂಪಗಿರುತ್ತೆ, ಮತ್ತೆ ತಲೆ ಮೇಲೆ 2 ಕೊಂಬುಗಳಿರುತ್ತೆ, ಮತ್ತೆ ಕಣ್ಣುಗಳು ಬೆಳ್ಳಗಿರುತ್ತೆ. ಅವನು ನಿತಿನ್ ಕತ್ತನ್ನ ಹಿಡ್ಕೋತಾನೆ. ನಿತಿನ್ ಆ ರಾಕ್ಷಸನ್ನ ಬಿಟ್ಟ ಕಣ್ಣಿಂದ ನೋಡ್ತಾ ಇದ್ದ. ಆ ರಾಕ್ಷಸ ಅವನನ್ನ ಒಂದೇ ಕ್ಷಣದಲ್ಲಿ ಸಮುದ್ರದ ಒಳಗೆ ಎಳ್ಕೊಂಡು ಹೋಗ್ಬಿಡ್ತಾನೆ. ನಿತಿನ್, ನಿತಿನ್! ಆಗ ರಾಹುಲ್ ಮತ್ತೆ ನತಾಶಾ ಅಲ್ಲಿಗೆ ಬರ್ತಾರೆ. ದಿವ್ಯಾ, ನೀನ್ ಯಾಕೆ ಅಳ್ತಾ ಇದೀಯಾ? ಅಣ್ಣ ಎಲ್ಲಿ? ಒಬ್ಬ ರಾಕ್ಷಸ ಸಮುದ್ರದಿಂದ ಬಂದ ಮತ್ತೆ ನಿತಿನ್ನ ಅವನ್ ಜೊತೆ ಎಳ್ಕೊಂಡು ಒಳಗ್ ಹೋದ. ಇದ್ ಹೇಗಾಗೋಕ್ ಸಾಧ್ಯ? ಆಗ ನಿತಿನ್ನ ತಲೆ ಮಾತ್ರ ಸಮುದ್ರದ ಒಳಗಿಂದ ಜಿಗಿದು ಆಚೆ ಬರುತ್ತೆ. ಅವರು 3 ಜನರ ಕಾಲ್ ಮುಂದೆ ಬಂದು ಬೀಳುತ್ತೆ. ಇಲ್ಲ! ಆಗ ರಾಹುಲ್ನ ಮೊಬೈಲ್ ರಿಂಗ್ ಆಗಕ್ ಶುರುವಾಗತ್ತೆ. ಆಗ ಅವನಿಗೆ ಮತ್ತೆ ಅದೇ AI ಅವತಾರ್ ಕಾಣಿಸತ್ತೆ. ರಾಹುಲ್, ನೀನು ಈ ರೌಂಡ್ ಅಲ್ಲೂ ಫೇಲ್ ಆದೆ. ಆದ್ರೂ ಪರವಾಗಿಲ್ಲ, ನೀನೀಗ 1 ಹೆಜ್ಜೆ ದೂರದಲ್ಲಿದೀಯ. ಗಮನ ಕೊಟ್ಟು ಕೇಳು. ಪ್ಲೀಸ್ ನಿಲ್ಸು ಇದನ್ನ. ನಾನಿನ್ನೂ ಕೂಡ ನೋವನ್ನ ಸಹಿಸ್ಕೊಳಕ್ ಆಗಲ್ಲ. ನೀನು ಈ ಗೇಮ್ನ ಶುರು ಮಾಡಿದೀಯ. ಈಗ ನೀನು ನಿನ್ ಪ್ರಾಣನ ಉಳಿಸ್ಕೊಳ್ಳಕ್ಕೆ ಖಂಡಿತವಾಗ್ಲೂ ಒಂದು ಅವಕಾಶ ಸಿಕ್ಕೇ ಸಿಗತ್ತೆ. ಈಗ ಗಮನ ಕೊಟ್ಟು ಕೇಳು.
ನಾಳೆ ರಾತ್ರಿ 9 ಗಂಟೆಗೆ ನೀನ್ ಎದುರು ಯಾರೇ ಮನುಷ್ಯರು ಬಂದ್ರು ಅವ್ರನ್ನ ನೀನು ಕೊಂದು ಬಿಡಬೇಕು. ಒಂದ್ ವೇಳೆ ನೀನ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ನೀನ್ ಸತ್ ಹೋಗ್ಬೇಕಾಗತ್ತೆ. ರಾಹುಲ್ ಇದನ್ನ ಕೇಳಿ ತುಂಬಾ ಗಾಬರಿ ಆಗ್ಬಿಡ್ತಾನೆ. ಅವನು ಅದೇ ಸಮಯದಲ್ಲಿ ವಾಪಸ್ ಮನೆ ಕಡೆ ಹೊರಡ್ತಾನೆ. ನಾನು ನನ್ ಮುಂದೆ ಯಾರನ್ನೂ ಬರೋದಕ್ ಬಿಡಲ್ಲ. ನಾನ್ ಯಾರನ್ನೂ ಸಾಯಿಸಲ್ಲ, ಮತ್ತೆ ನಾನು ಕೂಡ ಸಾಯೋದಕ್ಕೆ ತಯಾರಿಲ್ಲ. ಅವನು ಮನೆ ಕಡೆಗೆ ಹೋಗಿ ತನ್ನ ಕೋಣೆ ಒಳಗೆ ಬಾಗ್ಲ ಹಾಕೋತಾನೆ. ಗಡಿಯಾರದ ಮುಳ್ಳುಗಳು 9 ಗಂಟೆ ಹತ್ರಕ್ಕೆ ಬರ್ತಾ ಇದ್ದ ಹಾಗೆ ಅವನ ಹೃದಯದಲ್ಲಿ ಭಯ ಕೂಡ ಜೋರಾಗ್ತಾ ಇರತ್ತೆ. ನನಗೆ ನಂಬೋಕೆ ಆಗ್ತಿಲ್ಲ, ಈ AI ಅವತಾರ್ ಹೇಗೆ ಪ್ರಾಣ ತೆಗೆಯೋದಕ್ ಸಾಧ್ಯ ಆಗತ್ತೆ? ರಾಹುಲ್, ನೀ ಚೀಟಿಂಗ್ ಮಾಡ್ತಿದೀಯಾ? ಇದು ಒಳ್ಳೇದಲ್ಲ. ಈ ಶಬ್ದ ಕೇಳಿ ಅವನಿಗೆ ಹೆದರಿಕೆ ಆಗತ್ತೆ. ಅವನು ಮೊಬೈಲ್ ತೆಗೆದು ನೋಡ್ತಾನೆ. ಆಗ ಸ್ಕ್ರೀನ್ ಅಲ್ಲಿ ಅದೇ AI ಅವತಾರ್ ಕಾಣಿಸುತ್ತೆ. ಯಾಕೆ ತೊಂದರೆ ಕೊಡ್ತಿದ್ಯಾ ನನ್ಗೆ? ನನ್ನ ಇಬ್ರು ಸ್ನೇಹಿತರನ್ನ ಸಾಯಿಸ್ಬಿಟ್ಟೆ ನೀನು. ಯಾರ್ ನೀನು? ಯಾಕೆ ಈ ತರ ಮಾಡ್ತಿದೀಯಾ? ನಾನು AI ಯೂಸ್ ಮಾಡಿ ತಪ್ಪು ಮಾಡದ್ನ? ಹಾ, ನೀನ್ ತಪ್ಪು ಮಾಡ್ದೆ. ಅದು ತುಂಬಾ ದೊಡ್ಡ. ನಾನು AI ಗೋಸ್ಟ್ ಆಗೋದಕ್ಕೆ ನಿಮ್ಮಂತವ್ರೆ ನೇರವಾದ ಕಾರಣ. ಕೆಲವರಿಗೆ AI ಯೂಸ್ ಮಾಡೋಕೆ ಖುಷಿ ಆಗತ್ತೆ. ರಾಹುಲ್ ಈಗ ಅವನ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊತಾನೆ. ಮತ್ತೆ ಅವನು ಹೇಳೋದನ್ನ ಶುರು ಮಾಡ್ತಾನೆ. ನಾನೊಬ್ಬ ವಾಯ್ಸ್ ಆರ್ಟಿಸ್ಟ್ ಆಗಿದ್ದೆ. ನನ್ನ ವಾಯ್ಸ್ ಬಳಸ್ಕೊಂಡು ಸಾಕಷ್ಟು ಯೂಟ್ಯೂಬ್ ಚಾನೆಲ್ನ ನಡೆಸ್ತಿದ್ದೆ. ನಾನು ನನ್ನ ಟ್ಯಾಲೆಂಟ್ ಇಂದ ಸಾಕಷ್ಟು ದುಡ್ಡನ್ನು ಮಾಡ್ತಾ ಇದ್ದೆ. ಆದ್ರೆ ಒಂದಿನ AI ವಾಯ್ಸ್ ಜನರೇಟರ್ ಲಾಂಚ್ ಆಯ್ತು. ಆಗ ನನ್ನ ಒಂದ್ ಚಾನೆಲ್ ನನ್ನ ವಾಯ್ಸ್ ಅನ್ನ ಬಿಟ್ಟು AI ವಾಯ್ಸ್ ಅನ್ನ ಯೂಸ್ ಮಾಡೋಕೆ ಶುರು ಮಾಡ್ತು. ನನಗೆ ಅದರಿಂದ ತುಂಬಾನೇ ಏಟ್ ಬಿತ್ತು. ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಎಲ್ಲ ಚಾನೆಲ್ಗಳು ನನ್ನ ವಾಯ್ಸಿನ ಬದಲಾಗಿ AI ವಾಯ್ಸ್ ನ ತಗೊಳಕ್ ಶುರು ಮಾಡಿದ್ವು. ನನ್ನ ಹತ್ರ ಎಷ್ಟು ದುಡ್ಡಿತ್ತೋ ಅದೆಲ್ಲ ನಿಧಾನವಾಗಿ ಖಾಲಿ ಆಗ್ತಾ ಬಂತು. ನಾನು ವಾಯ್ಸ್ ಆರ್ಟಿಸ್ಟ್ ಆಗಿದ್ರಿಂದ ನನಗೆ ಬೇರೆ ಯಾವ ಕೆಲ್ಸನೂ ಕೂಡ ಮಾಡಕ್ ಬರ್ತಿರ್ಲಿಲ್ಲ. ಒಂದಿನ ಹೊಟ್ಟೆ ಹಸುವಿನಿಂದಾಗಿ ನಾನು ಕೊನೆಯುಸಿರು ಹೇಳಿದೆ. ಆದ್ರೂ ನನ್ನ ಆತ್ಮಕ್ಕೆ ಶಾಂತಿನೇ ಸಿಗ್ಲಿಲ್ಲ. ಅವತ್ತೇ ನಾನು ನಿರ್ಧಾರ ಮಾಡಿದೆ, ಯಾರು AI ನ ಯೂಸ್ ಮಾಡ್ತಾರೋ ನಾನು ಅವ್ರ ಜೀವನನ ಹಾಳು ಮಾಡ್ಬೇಕು ಅಂತ. ಮತ್ತೆ ನಾನು ಯಾವ ತರ ಭಯ ಹುಟ್ಟಿಸ್ಬೇಕು ಅಂದ್ರೆ, ಅವರು AI ನ ಹೆಸರು ಕೇಳ್ತಿದ್ದ ಹಾಗೆ ಭಯ ಹುಟ್ಟಿಸ್ಬೇಕು. ನಿಮ್ ಜೊತೆ ಏನಾಯ್ತು ಅದೆಲ್ಲ ಜೀವನದ ಪ್ರಶ್ನೆ ಅಷ್ಟೇ. ಆದ್ರೆ ನೀವೀಗ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಆಗ ತುಂಬಾ ಜೋರಾಗಿ ಯಾರೋ ರಾಹುಲ್ ಕೋಣೆ ಬಾಗ್ಲನ್ನ ಬಡಿತಾ ಇರ್ತಾರೆ. ರಾಹುಲ್ ಹೆದರ್ ಬಿಡ್ತಾನೆ. ಮತ್ತೆ ಅವನ ಕೈಯಿಂದ ಮೊಬೈಲ್ ಕೆಳಗ್ ಬೀಳತ್ತೆ. ಅವನು ಬೆಡ್ ಮೇಲೆ ಮುದುರ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಮತ್ತೆ ಬಾಗಿಲ್ ಕಡೆನೆ ನೋಡ್ತಾ ಇರ್ತಾನೆ. ಆಗ ಅದ್ ಹೇಗೋ ಗೊತ್ತಿಲ್ಲ, ಬಾಗಿಲು ಒಳಗಿಂದ ಹಾಕಿರೋ ಚಿಲಕ ತಂತಾನೆ ತೆಕ್ಕೊಳತ್ತೆ. ಇದನ್ನ ನೋಡಿ ರಾಹುಲ್ ಕಣ್ಣುಗಳು ದೊಡ್ಡದಾಗ್ಬಿಡತ್ತೆ. ಆಗ ಅದ್ ಬಾಗಿಲ್ ತೆಕ್ಕೊಳತ್ತೆ. ಬಾಗ್ಲಲ್ಲಿ ಅವನು ಅವ್ರ ಅಪ್ಪನ್ನ ನೋಡ್ತಾನೆ. ಮಗ ರಾಹುಲ್, ಬಾಗಿಲನ್ನ ತೆಗೆಯೋದಕ್ಕೆ ಯಾಕೆ ಇಷ್ಟೊತ್ತು ತಗೊಂಡೆ? ಯಾಕೆ ನೀನು ಇಷ್ಟೊಂದು ಭಯ ಪಡ್ಕೊಂಡು ಕೂತಿದೀಯಾ? ಇಲ್ಲ, ನಾನು ನಮ್ಮಪ್ಪನ ನಾನು ಸಾಯಿಸೋಕಾಗಲ್ಲ. ಅಯ್ಯೋ ಮಗನೇ, ಏನಾಯ್ತು? ಯಾಕೆ ಈ ತರ ಮಾತಾಡ್ತಿದೀಯಾ? ಅಪ್ಪ, ನೀವೆಲ್ಲಿಂದ ಹೊರಟು ಹೋಗಿ ಪ್ಲೀಸ್. ಆಗ ಸೀಲಿಂಗ್ ಫ್ಯಾನ್ ಜೋರಾಗಿ ತಿರ್ಗಕ್ ಶುರುವಾಗತ್ತೆ. ಮತ್ತೆ ಅದು ಕೆಳಗ್ ಬರ್ತಾ ಇರತ್ತೆ. ರಾಹುಲ್, ದೂರ ಹೋಗೋಲಿಂದ. ಸೀಲಿಂಗ್ ಫ್ಯಾನ್ ಜೋರಾಗಿ ಓಡ್ತಾ ಕೆಳಗಡೆಗೆ ಬರ್ತಾ ಇರುತ್ತೆ. ಮತ್ತೆ ಅದರ ರೆಕ್ಕೆಗಳು ರಾಹುಲ್ನ ಕತ್ತನ್ನ ಕತ್ತರಿಸ್ಬಿಡತ್ತೆ. ಎಲ್ಲಾ ಕ್ಷಣಗಳಲ್ಲಿ ಮುಗಿದು ಹೋಗುತ್ತೆ. ರಾಹುಲ್ನ ತಂದೆ ಸ್ತಬ್ಧರಾಗಿ ನಿಂತು ಬಿಡ್ತಾರೆ. ರಾಹುಲ್ ಮೊಬೈಲ್ನಲ್ಲಿ ಅದೇ AI ಅವತಾರ್ ಕಾಣಿಸ್ತಾ ಇರತ್ತೆ. ಅವನು ಹೇಳ್ತಾ ಇರ್ತಾನೆ, ಈಗ ಹೇಳುತ್ತೆ, ನಿಮಗೆ ನಿಮ್ಮ ಭವಿಷ್ಯವನ್ನ ತಿಳ್ಕೋಬೇಕಾ?